ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡೋದಾದರೆ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ. ಸೊ ಇದು ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಆಗಿರುತ್ತೆ. ಸೊ ಯಾವ ಒಂದು ರೀತಿ ಕ್ವಶನ್ಸ್ಗಳಿದ್ದಾವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಬೇಸಿಸ್ ಮೇಲೆ ಕ್ವಶನ್ಸ್ನ ಕೇಳಿದ್ದಾರೆ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ಸೊ ಇದೆಲ್ಲ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಏನಿರುತ್ತೋ ಆ್ಯಂಡ್ ಡಿ ಎಸ್ ಸಿ ಆರ್ ಟಿ, ಸೊ ಅದರ ಬೇಸಿಸ್ ಮೇಲೆ ಬಂದಿರತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳು ಇದಾಗಿದೆ ಸ್ನೇಹಿತರೆ. ಸೊ ಹಾಗೆ ಏನು 5th 10th ಟೆಕ್ಸ್ಟ್ ಬುಕ್ಕಲ್ಲಿ ಬರುತ್ತೋ, ಸೊ ಅದು ರೆಫರ್ ಮಾಡಿದ್ರೆ ಬೆಸ್ಟ್ ಅಂತಕ್ಕಂಥದ್ದು ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಸೊ ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಆಕ್ಸಿಲರೇಷನ್? ವೇಗವರ್ಧನೆಯ ಎಸ್ ಐ ಘಟಕ ಯಾವುದು? ಸೊ ವೇಗವರ್ಧನೆ, ಆಕ್ಸಿಲರೇಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ವೇಗವರ್ಧನೆ ಅಂತ ಹೇಳ್ತೀವಿ. ಸೊ ಇದರ ಒಂದು ಎಸ್ ಐ ಘಟಕ ಯಾವುದು? ಮೀಟರ್ ಪರ್ ಸೆಕೆಂಡ್, ಮೀಟರ್ ಸೆಕೆಂಡ್, ಸೆಕೆಂಡ್ ಪರ್ ಮೀಟರ್, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವೇಗವರ್ಧನೆಯ ಎಸ್ ಐ ಘಟಕ ಯಾವುದು? ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಅದನ್ನು ಈ ರೀತಿಯಾದರೂ ಬರೀಬಹುದು ಅಥವಾ ಈ ರೀತಿಯಾದರೂ ಸಹ ಬರೀಬಹುದು. ಸೊ ಹಾಗಾದರೆ ವೇಗವರ್ಧನೆ ಅಂದರೆ ಏನು ಅಂತ ನೋಡ್ತಾ ಹೋದರೆ, ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ನಾವು ವೇಗೋತ್ಕರ್ಷ ಎಂದು ಕರೆಯುತ್ತೇವೆ. ವೇಗ, ಸೊ ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ವೇಗೋತ್ಕರ್ಷ ಎಂದು ಕರೆಯಲಾಗುತ್ತದೆ. ಸೊ ವೇಗೋತ್ಕರ್ಷ ಆಕ್ಸಲರೇಷನ್ ಒಂದು ಫಾರ್ಮುಲಾ ಅಂತ ಹೇಳಿದ್ರೆ ವೇಗದಲ್ಲಿನ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಸೊ ವೇಗ ಅಂತ ಹೇಳಿದಾಗ ನಾವು ಏನು ಹೇಳ್ತೀವಿ ಸ್ನೇಹಿತರೆ, ವಿ ಇಸ್ ಈಕ್ವಲ್ ಟು ಡಿ ಬೈ ಟಿ ಅಂತ ಏನು ಹೇಳ್ತೀವೋ, ವಿ ಇಸ್ ಈಕ್ವಲ್ ಟು ಡಿ ಬೈ ಟಿ ಫಾರ್ಮುಲಾ ಬರುತ್ತೆ ವೇಗ ಕಂಡುಹಿಡಿಬೇಕಂತ ಹೇಳಿದ್ರೆ. ಸೊ ಡಿ ಅಂತ ಹೇಳಿದಾಗ ಇಲ್ಲಿ ಡಿಸ್ಟೆನ್ಸ್ ಮೀಟರಿಂದ ಅಳಿತೀವಿ, ಆ್ಯಂಡ್ ಟಿ ಟೈಮನ್ನು ನಾವು ಸೆಕೆಂಡಿಂದ ಅಳಿತೀವಿ, ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂತ ಹೇಳಿದ್ರೆ ಅದು ಅಷ್ಟೇ ಟಿನ ನಾವು ಸೆಕೆಂಡಿಂದ ಅಳಿತೀವಿ. ಹಾಗಿರಬೇಕಾದ್ರೆ ನೋಡಿ, ಎಮ್ ಡಿವೈಡೆಡ್ ಬೈ ಎಸ್ ಇಂಟು ಎಸ್ ಆಗುತ್ತೆ. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಇದನ್ನು ನಾವು ಮೀಟರ್ ಸೆಕೆಂಡ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇದರ ಒಂದು ಫಾರ್ಮುಲಾ ಅಂತ ಹೇಳಿದಾಗ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಒಂದು ಕಾಯದ ಪ್ರಾರಂಭಿಕ ವೇಗ ಯು ಆಗಿರುತ್ತೆ, ಆ್ಯಂಡ್ ಟಿ ಕಾಲ ಬರುತ್ತೆ, ಅದರ ಅಂತಿಮ ವೇಗ ವಿ. ಸೊ ಇದು ನಾವು ಆಕ್ಸಿಲರೇಷನ್ ಅಥವಾ ವೇಗೋತ್ಕರ್ಷವನ್ನು ಕಂಡಿರ್ತಕ್ಕಂಥ ಒಂದು ಫಾರ್ಮುಲಾ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ, ವೇಗೋತ್ಕರ್ಷವು ವೇಗದ ನೇರದಲ್ಲಿ ಆಗುತ್ತಿದ್ದರೆ ಅದನ್ನು ನಾವು ಧನ ವೇಗೋತ್ಕರ್ಷ ಅಂತ ಕರಿತೀವಿ, ಆ್ಯಂಡ್ ವಿರುದ್ಧ ದಿಕ್ಕಲ್ಲಿ ಆಗ್ತಾ ಇರೋದನ್ನ ಋಣ ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ಮೇಯ್ನಾಗಿ ನೋಡ್ತಾ ಹೋದಾಗ ವೇಗೋತ್ಕರ್ಷದ ಒಂದು ಎಸ್ ಐ ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಅದರ ಒಂದು ಫಾರ್ಮುಲಾ ಬಂದು ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಆಗಿರುತ್ತೆ. ಇನ್ನು ನೆಕ್ಸ್ಟು, an essential feature for seed germination is the presence of, ಅಂದರೆ ಬೀಜ ಮೊಳಕೆ ಹೊಡಿಬೇಕು ಅಂತ ಅಂದರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ ಇಲ್ಲಿ. ಖನಿಜಗಳು, ನೀರು, ಬೆಳಕು, ತಾಪಮಾನ. ಸೊ ಸಸ್ಯಗಳಂತ ಹೇಳಿದಾಗ ನಾವೇನು ಮಾಡ್ತೀವಿ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಯನ್ನು ನೋಡ್ತಾ ಹೋಗ್ತೀವಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಏನು ಬೇಕಾಗುತ್ತೆ, ಮೇಯ್ನಾಗಿ ನೀರು ಬೇಕು, ಖನಿಜ ಬೇಕು, ಬೆಳಕು ಬೇಕು, ತಾಪಮಾನ ಬೇಕು, ಸೊ ಎಲ್ಲ ಬೇಕಂತ ಹೇಳ್ತೀವಿ. ಬಟ್ ಬೀಜ ಮೊಳಕೆ ಹೊಡಿಬೇಕಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ನಮಗೆ ಖನಿಜ ಆಗಲಿ, ಬೆಳಕಾಗಲಿ, ತಾಪಮಾನ ಆಗಲಿ ಅಲ್ಲ, ಸೊ ನೀರು ಬೇಕಾಗಿರುತ್ತೆ. ಒಣಗೋಗಿರ್ತಕ್ಕಂಥ ನೀವು ಮಣ್ಣೊಳಕ್ಕೆ ಬೀಜ ಹಾಕೋದ್ರೆ ಅದು ಮೊಳಕೆ ಹೊಡೆಯೋದಿಲ್ಲ. ಅದೇ ನೀವು ಸ್ವಲ್ಪ ತೇವಾಂಶ ಇರ್ತಕ್ಕಂಥ ಒಂದು ಮಣ್ಣಿಗೆ ನೀವು ಬೀಜವನ್ನು ಹಾಕಿದ್ರೆ ಬೀಜ ಅದು ಮೊಳಕೆ ಹೊಡೆಯುತ್ತೆ. ಸೊ ನೀವು ನೋಡಿರಬಹುದು, ಮನೆಯ ಒಳಗಡೆನೂ ಸಹ ಈ ಒಂದು ಬೀಜವನ್ನು ಮೊಳಕೆಯನ್ನು ಮಾಡ್ತಕ್ಕಂಥದ್ದು ಇದೆ ಪದ್ಧತಿಗಳು. ಸೊ ಹಾಗಿರಬೇಕಾದ್ರೆ ಅದಕ್ಕೆ ಬೆಳಕಿನ ಅವಶ್ಯಕತೆ ಇರೋದಿಲ್ಲ. ಮೊಳಕೆ ಹೊಡೆದ್ಮೇಲೆ ಸೊ ಅದು ಗಿಡವಾಗಿ ಸಸ್ಯಗಳೇನು ಬೆಳೆಯುತ್ತೋ ಸೊ ಅದಕ್ಕೆ ಬೆಳಕು ಖಂಡಿತವಾಗ್ಲೂ ಬೇಕೇ ಬೇಕು. ಬಟ್ ಬೀಜ ಸೀಡ ಜರ್ಮಿನೇಷನ್ ಆಗಬೇಕಂತ ಹೇಳಿದರೆ ಅಲ್ಲಿ ನೀರು ಮುಖ್ಯವಾಗಿ ಬೇಕಾಗಿರುತ್ತೆ. ಸೊ ಮಿಕ್ಕಂಥ ಆಪ್ಷನ್ಸ್ಗಳಿಗೆ ಹೋಲಿಸ್ಕೊಂಡಾಗ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ, ನೀರು. ನೇಮ್ ದ ಟೆಕ್ನಿಕ್ ಯೂಸ್ ಟು ಸೆಪ್ರೇಟ್ ಬಟರ್ ಫ್ರಮ್ ಕರ್ಡ್. ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸಲು ಬಳಸುವಂಥ ತಂತ್ರವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಕೇಂದ್ರಾಪಗಾಮಿ ಉತ್ಪತನ, ಆವಿಯಾಗುವಿಕೆ, ಶೋಧನೆ. ಸೊ ಫಿಲ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಶೋಧನೆ ಅನ್ನೋದಕ್ಕಿಂತ ಶೋಧಿಸುವುದು. ಓಕೆ, ಶೋಧಿಸುವುದು ಸೊ ಬರುತ್ತೆ. ಸೊ ಇಲ್ಲಿ ಏನು ನೋಡ್ತಾ ಹೋದಾಗ, ಮೊಸರಿನಿಂದ ಬೆಣ್ಣೆಯನ್ನು ಬೇರ್ಪಡಿಸ್ತಕ್ಕಂಥ ಒಂದು ಬಳಸ್ತಕ್ಕಂಥ ಒಂದು ವಿಧಾನ ಯಾವುದು? ಸೊ ಫಸ್ಟ್ಗೆ ನೋಡ್ತಾ ಹೋದ ಸ್ನೇಹಿತರೆ, ಉತ್ಪತನ ಅಂದರೆ ಏನು ಬರುತ್ತೆ? ಉತ್ಪತನ ಮೀನ್ಸ್ ಈ ಒಂದು ಘನ ವಸ್ತುವನ್ನು ಡೈರೆಕ್ಟಾಗಿ ದ್ರವದಕ್ಕೆ ಬದಲಾಗಿ ಡೈರೆಕ್ಟಾಗಿ ಅನಿಲಕ್ಕೆ ಮಾರ್ಪಾಡಾಗ್ತಕ್ಕಂಥದ್ದು. ಸೊ ದ್ರವ ಆಗೋದಿಲ್ಲ, ಘನದಿಂದ ಡೈರೆಕ್ಟಾಗಿ ಅನಿಲವಾಗಿ ಮಾರ್ಪಡುತ್ತೆ. ಫಾರ್ ಎಕ್ಸಾಂಪಲ್ ಅದಕ್ಕೆ ಕರ್ಪೂರ ಅಂತ ಹೇಳ್ತೀವಿ.
ಕರ್ಪೂರ. ಯಾಕಂತಂದರೆ ಇದು ದ್ರವ ರೂಪಕ್ಕೆ ಬರಲ್ಲ, ಡೈರೆಕ್ಟಾಗಿ ಘನದಿಂದ ಅನಿಲ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ನಾವು ಉತ್ಪತನ ಅಂತ ಕರಿತೀವಿ. ಸೊ ಆವಿಯಾಗುವಿಕೆ ಅಂದರೆ ಎವಾಪ್ರೇಷನ್ ಅಂತ ಹೇಳಿದ್ರೆ, ಸೊ ಅದು ಉಪ್ಪನ್ನು ತಯಾರು ಮಾಡ್ತಕ್ಕಂಥದ್ದು. ಸೊ ಉಪ್ಪನ್ನು ಏನು ತಯಾರು ಮಾಡ್ತೀವೋ, ಸೊ ಇದು ಎವಾಪ್ರೇಷನ್ ಅಂದರೆ ಆವಿ ಆಗ್ತಕ್ಕಂಥ ನೀರೆಲ್ಲ ಆವಿಯಾಗಿ ಅಲ್ಲಿ ಉಪ್ಪಿನಂಶ ಉಳ್ಕೊಳ್ತಕ್ಕಂಥ ಆವಿಯಾಗುವಿಕೆಗೆ ಬರುತ್ತೆ. ಇನ್ನು ಶೋಧಿಸುವುದು, ಫಿಲ್ಟ್ರೇಷನ್, ಶೋಧನೆ ಎಲ್ಲ ಶೋಧಿಸುವುದು, ಇಟ್ ಮೀನ್ಸ್ ಫಿಲ್ಟ್ರ್ ಮಾಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದರೆ ಈ ನೀರಿನಲ್ಲಿ ಈ ಒಂದು ಕೆಳಗಡೆ ಕಲ್ಲೇನಾರ ಇದ್ದರೆ, ಸೊ ಅದು ಏನಾಗುತ್ತೆ, ಮೇಲ್ಗಡೆ ನೀರನ್ನ ಬಸಿದಾಗ ಮೇಲ್ಗಡೆ ನೀರೆಲ್ಲ ಬರುತ್ತೆ, ಕಲ್ಲು ಅಲ್ಲೇ ಉಳ್ಕೊಳುತ್ತೆ. ಸೊ ಅಲ್ಲಿ ಫಿಲ್ಟ್ರೇಷನ್ ಅದು ಇಲ್ಲ ಅಂತ ಹೇಳಿದ್ರೆ, ಈ ಒಂದು ಟೀ ಸೊಪ್ಪು ಏನಿರುತ್ತೋ, ಕಾಫಿ ಅಥವಾ ಟೀನಲ್ಲಿ ಆ ಒಂದು ಟೀ ಪುಡಿ ಕೆಳಗಡೆ ಉಳ್ಕೊಳುತ್ತೆ, ಟೀ ಮೇಲ್ಗಡೆ ಸೋಸ್ಕೊಳ್ತೀವಲ್ಲ, ಸೊ ಅದನ್ನು ಶೋಧಿಸುವುದು ಅಂತ ಹೇಳಬಹುದು ಸ್ನೇಹಿತರೆ. ಸೊ ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಕೇಂದ್ರಪಗಾಮಿ ಅಂತ ಹೇಳಿದ್ರೆ ಮೊಸರಿನಿಂದ ಬೆಣ್ಣೆನ ಬೇರ್ಪಡಿಸ್ತಕ್ಕಂಥ ಒಂದು ಬಳಸೋಣ ಏನಿದೆ ಕಡೆಯುವಿಕೆ ಅಂತ ಹೇಳ್ತೀವಿ. ಕಡೆಯುವಿಕೆ. ಸೊ ಇದು ಕೇಂದ್ರಪಗಾಮಿ ವಿಧಾನದಲ್ಲಿ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ಎ ಆಗಿರುತ್ತೆ. ಮತ್ತು ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಏನಂತ ಹೇಳಿದರೆ, ಸೊ ಬೆಣ್ಣೆ ಎಲ್ಲ ಮೇಲ್ಗಡೆ ತೇಲುತ್ತೆ. ಸೊ ಏನಿರುತ್ತೋ ಬೆಣ್ಣೆ ಎಲ್ಲ ಮೇಲ್ಗಡೆ ತೇಲುತ್ತೆ, ಕೆಳಗಡೆ ಮಜ್ಜಿಗೆ ಉಳುತ್ತೆ. ಸೊ ಉಳಿಯುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಇರ್ತಕ್ಕಂಥ ಮಜ್ಜಿಗೆ ಏನಿದೆಯೋ ಇದರ ಒಂದು ಸಾಂದ್ರತೆ ಕಡಿಮೆ ಇರುತ್ತೆ, ಬೆಣ್ಣೆಯ ಸಾಂದ್ರತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೇಲ್ಗಡೆ ತೇಲ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅಷ್ಟೇ, ಇಲ್ಲಿ ಒಂದು ಸಾಂದ್ರತೆ ಒಂದು ಪ್ರಶ್ನೆ ಸಹ ಬರಬಹುದು. ಆ್ಯಂಡ್ ನೆಕ್ಸ್ಟು ಮೇಯ್ನಾಗಿ ಇಲ್ಲಿ ಬಳಸ್ತಕ್ಕಂಥ ತಂತ್ರಜ್ಞಾನ ಅಂತ ಹೇಳಿದ್ರೆ ಕೇಂದ್ರಪಗಾಮಿ ಅಥವಾ ಸೆಂಟ್ರಿಫಿಕೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ದ ಪ್ರೊಸೆಸ್ ಯೂಸ್ ಟು ಸೆಪ್ರೇಟ್ ಗ್ರೈನ್ ಫ್ರಮ್ ಸ್ಟಾಕ್ ಈಸ್ ಅಂತ ಕೊಟ್ಟಿದೆ. ಅಂದರೆ ಕಾಂಡಗಳಿಂದ ಧಾನ್ಯಗಳನ್ನು ಬೇರ್ಪಡಿಸಲು ಬಳಸುವಂಥ ಪ್ರಕ್ರಿಯೆ ಯಾವುದು? ಹ್ಯಾಂಡ್ ಪಿಕ್ಕಿಂಗ್, ಕೈಯಿಂದ ಹಾರಿಸುವುದು, ಥ್ರೆಶಿಂಗ್ ಒಕ್ಕಣೆ, ಅಥವಾ ಸಬ್ಲಿಮೇಷನ್ ಉತ್ಪತನ, ಆ್ಯಂಡ್ ಸೀವಿಂಗ್ ಜರಡಿ ಹಿಡಿಯುವುದು ಅಂತ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನೋಡಿದಾಗೆ ಉತ್ಪತನ ನೋಡಿದ್ವಿ, ಡೈರೆಕ್ಟಾಗಿ ಘನಟು ಅನಿಲ ಚೇಂಜ್ ಆಗ್ತಕ್ಕಂಥದ್ದು. ಇನ್ನು ಕೈಯಿಂದ ಹಾರಿಸ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ, ಕೈಯಿಂದ ಹಾರಿಸ್ತಕ್ಕಂಥದ್ದು ಸ್ನೇಹಿತರೆ ಈ ಒಂದು ಕಾಳುಗಳಲ್ಲಿ ಬರ್ತಕ್ಕಂಥ ಕಲ್ಲುಗಳನ್ನು ಹಾರಿಸ್ತೀವಲ್ವ, ಸೊ ಅದು ಕೈಯಿಂದ ಹಾರಿಸ್ತಕ್ಕಂಥದ್ದು ಆಗಿರುತ್ತೆ. ಜರಡಿ ಹಿಡಿತಕ್ಕಂಥದ್ದು ಅಷ್ಟೇ. ಎಸ್ ನೋಡಿ, ಇಲ್ಲಿ ಗೋಧಿ ಮತ್ತು ಅಕ್ಕಿಯಂತಹ ಪದಾರ್ಥಗಳೊಂದಿಗೆ ಬೆರೆತಂಥ ಸಣ್ಣ ಕಲ್ಲುಗಳು ಮತ್ತು ಹೊಟ್ಟಿನಂಥವುಗಳನ್ನು ಮಿಶ್ರಣದಿಂದ ಬೇರ್ಪಡಿಸ್ತಕ್ಕಂಥದ್ದು. ಸೊ ಕೈಯಿಂದ ಹಾರಿಸಿ ತೆಗೆದು ಹಾಕೋ ವಿಧಾನವನ್ನು ನಾವು ಕೈಯಿಂದ ಹಾರಿಸುವುದು ಅಂತ ಹೇಳ್ತೀವಿ. ಆಯಿತಾ? ಸೊ ಇನ್ನು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಹೋದಾಗ ನೋಡಿ, ಕಾಳುಗಳನ್ನು ಬೇರ್ಪಡಿಸಲು ಕಂತೆಗಳನ್ನು ಹೊಡೆಯುತ್ತಾರೆ. ಅಂದರೆ ಗೋಧಿಯ ಕಂತೆಗಳಿಂದ ಕಾಳುಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಾವು ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ ಎಂದು ಕರೆಯಲಾಗುತ್ತದೆ. ಸೊ ಕಂತೆಗಳಿಂದ ಕಾಳುಗಳನ್ನು ಸಪ್ರೇಟ್ ಮಾಡ್ತಕ್ಕಂಥದ್ದು, ಕಾಂಡಗಳಿಂದ ಅಥವಾ ಕಂತೆಗಳಿಂದ ಧಾನ್ಯಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ವಿಧಾನ ಯಾವುದಂತ ಹೇಳಿದ್ರೆ ಒಕ್ಕಣೆ ಬರುತ್ತೆ. ಆಪ್ಷನ್ ಬಿ ಒಕ್ಕಣೆ ಬರುತ್ತೆ. ಇನ್ನು ನೆಕ್ಸ್ಟ್ ಜರಡಿ ಇರ್ತಕ್ಕಂಥದ್ದು ಯಾವಾಗ ಅಂತ ನೋಡಿದ್ರೆ ನೋಡಿ, ಇಲ್ಲಿದೆ ತೂರ್ತಕ್ಕಂಥದ್ದು, ತೂರುವಿಕೆನೂ ಬರುತ್ತೆ, ಹೊಟ್ಟು ಹೋಗ್ಲಿಂತಕ್ಕಂಥ ತೂರುವಿಕೆ ಆಗಿರುತ್ತೆ. ತೂರುವಿಕೆ ಅಂತ ಹೇಳಿದ್ರೆ ಮಾರುತದಿಂದ ಅಥವಾ ಬೀಸುವ ಗಾಳಿಯ ಮೂಲಕ ಮಿಶ್ರಣದಲ್ಲಿನ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ವಿಧಾನವನ್ನು ನಾವು ತೂರುವಿಕೆ ಅಥವಾ ವಿನೋಯಿಂಗ್ ಅಂತ ಕರಿತೀವಿ. ಜರಡಿ ಇರುವಿಕೆ ಅಂತ ಹೇಳಿದಾಗ ನೋಡಿ, ಜರಡಿಯ ರಂಧ್ರಗಳ ಮೂಲಕ ಸೂಕ್ಷ್ಮವಾದ ಹಿಟ್ಟಿನ ಕಣಗಳು ಹಾದು ಹೋಗುವುದನ್ನು ನಾವು ಜರಡಿ ಹಿಡುವಿಕೆ ಅಂತಕ್ಕಂಥ ಇದರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ಬರ್ತಕ್ಕಂಥ ಸ್ನೇಹಿತರೆ ಈ ಒಂದು ಕಾಳುಗಳು ಅಥವಾ ಧಾನ್ಯಗಳನ್ನು ಅಥವಾ ವಸ್ತುಗಳನ್ನು ಬೇರ್ಪಡಿಸ್ತಕ್ಕಂಥ ಒಂದು ವಿಧಾನಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ನೆಕ್ಸ್ಟ್ ಗೋಲ್ಡನ್ ರೈಸ್ ಕಂಟೈನ್ಸ್ ಹೈ ಅಮೌಂಟ್ ಆಫ್, ಅಂದರೆ ಗೋಲ್ಡನ್ ರೈಸ್ ಹೆಚ್ಚಿನ ಪ್ರಮಾಣದಲ್ಲಿ ಡ್ಯಾಶನ್ನು ಹೊಂದಿರುತ್ತದೆ. ವಿಟಮಿನ್ ಡಿ, ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ. ಸೊ ರೈಸ್ ಅಂತಕ್ಕಂಥದ್ದು ಏನಿದೆಯೋ ಅಥವಾ ಅಕ್ಕಿ ಮೇಯ್ನಾಗಿ ನೋಡ್ತಾ ಹೋದರೆ ವಿಟಮಿನ್ ಎನಲ್ಲಿ ವಿಟಮಿನ್ ಬಿನಲ್ಲಿ ಕಂಡುಬರುತ್ತೆ. ವಿಟಮಿನ್ ಬಿ ಮೇಯ್ನ್ ಅಕ್ಕಿ ಬರುತ್ತಲ್ಲ, ಸೊ ಅದು ವಿಟಮಿನ್ ಬಿನಲ್ಲಿ ಕಂಡುಬರ್ತಕ್ಕಂಥದ್ದು. ಬಟ್ ಗೋಲ್ಡನ್ ರೈಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಹೆಚ್ಚಿನ ಪ್ರಮಾಣ ಕಂಡುಬರ್ತಕ್ಕಂಥದ್ದು ವಿಟಮಿನ್ ಎನಲ್ಲಿ. ಆಪ್ಷನ್ ಬಿ ವಿಟಮಿನ್ ಎ ಆಗಿರುತ್ತೆ. ಬಟ್ ಮಾಮೂಲಿ ನಾರ್ಮಲ್ ಅಕ್ಕಿ ಬರ್ತಕ್ಕಂಥದ್ದು ವಿಟಮಿನ್ ಬಿನಲ್ಲಿ ಕಂಡುಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ನೋಡಿ ಇಲ್ಲಿದೆ, ಜೀವಸತ್ವ ಎನಲ್ಲಿ ಕಂಡುಬರ್ತಕ್ಕಂಥದ್ದು ಹಾಲು ಆಗಿರ್ಬೋದು, ಪಪ್ಪಾಯಿ, ಕ್ಯಾರೆಟು, ಮಾವು. ಸೊ ಇದರ ಜೊತೆಗೆ ಗೋಲ್ಡನ್ ರೈಸ್ ಆಗಿರಬಹುದು. ಆ್ಯಂಡ್ ಜೀವಸತ್ವ ಬಿ ಅಂತ ಹೇಳಿದಾಗ ಅಗಸೆ ಬೀಜ, ಗೋಧಿ, ಹಾಲು, ಅಕ್ಕಿ, ಕುಂಬಳಕಾಯಿ ಬೀಜಗಳು, ಪನ್ನೀರು. ಸೊ ಇದೆಲ್ಲ ಜೀವಸತ್ವ ಬಿ ಅಥವಾ ವಿಟಮಿನ್ ಬಿ ಆಗಿರುತ್ತೆ. ಆ್ಯಂಡ್
ವಿಟಮಿನ್ ಸಿ ಅಂತ ಹೇಳಿದಾಗ ಕಿತ್ತಳೆ, ಟೊಮ್ಯಾಟೊ, ನೆಲ್ಲಿಕಾಯಿ, ಸೊ ಹುಳಿ ಅಂಶ ಏನು ಬರುತ್ತೋ ಸೊ ಅದಾಗಿರುತ್ತೆ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಸೀಬೆ ಇದೆಲ್ಲ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಜೀವಸತ್ವ ಡಿ ಅಂತ ಹೇಳಿದಾಗ ಮೀನು, ಹಾಲು, ಬೆಣ್ಣೆ, ಹಣಬೆ ಮತ್ತು ಮೊಟ್ಟೆ ಜೊತೆಗೆ ಈ ಒಂದು ಸೂರ್ಯನ ಬೆಳಕಾಗಿರುತ್ತೆ. ನೆಕ್ಸ್ಟ್, ಹೌ ಮೆನಿ ಕ್ಯಾನನ್ ಟೀತ್ ಆರ್ ದೇರ್ ಇನ್ ಅಡಲ್ಟ್ ಹ್ಯೂಮನ್? ವಯಸ್ಕ ಮನುಷ್ಯನಲ್ಲಿ ಎಷ್ಟು ಕೋರೆ ಹಲ್ಲುಗಳಿವೆ ಅಂತ ಕೇಳಿದರೆ 2, 8, 6, 4. ಸೊ ಒಟ್ಟು ಇರ್ತಕ್ಕಂಥದ್ದು ವಯಸ್ಕ ಮನುಷ್ಯನಲ್ಲಿ 32 ಹಲ್ಲುಗಳು ಕಂಡುಬರುತ್ತೆ. ಮೇಲೆ 16, ಕೆಳಗಡೆ 16 ಸ್ನೇಹಿತರೆ. ಸೊ ಓಕೆ, ಆನ್ಸರ್ ನೋಡ್ತಾ ಹೋದಾಗ ಕೋರೆ ಹಲ್ಲು ಅಥವಾ ಕ್ಯಾನೈನ್ ಅಂತ ಹೇಳಿದ್ರೆ ಆಪ್ಷನ್ ಡಿ 4 ಆಗಿರುತ್ತೆ. ಮೇಲೆ 2, ಕೆಳಗಡೆ 2. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ದವಡೆ ಹಲ್ಲು ಅಂತ ಹೇಳ್ತೀವಿ ಸ್ನೇಹಿತರೆ. ದವಡೆ ಹಲ್ಲು ಅಥವಾ ಮೋಲಾರ್ ಟೀತ್ ಬರುತ್ತೆ. ಕಿರು ದವಡೆ ಹಲ್ಲು ಅಂತ ಹೇಳಿದ್ರೆ ಪ್ರೀ ಮೋಲಾರ್. ಕೋರೆ ಹಲ್ಲು ಕ್ಯಾನೈನ್ ಆಯಿತು. ಬಾಚಿಯಲ್ಲಿ ಬಂದು ಇನ್ಸಿಸರ್ ಅಂತ ಹೇಳ್ತೀವಿ. ಸೊ ದವಡೆ ಹಲ್ಲು ಎಷ್ಟಿದೆ? 1, 2, 3, 4, 5, 6. 6 + 6 12 ಬರುತ್ತೆ. ಮೇಲೆ 6, ಕೆಳಗಡೆ 6. ಅದಾದ ನಂತರ ಕಿರು ದವಡೆ ಹಲ್ಲು ಪ್ರೀ ಮೋಲಾರ್ ಅಂತ ಹೇಳಿದಾಗ 2 + 2 4 + 4 8 ಬರುತ್ತೆ. ಆ್ಯಂಡ್ ಕೋರೆ ಹಲ್ಲು 1 + 1 2 ಆಯಿತು. ಮೇಲೆ 2, ಕೆಳಗಡೆ 2 4. 2 + 2 4. ಆ್ಯಂಡ್ ಇನ್ಸಿಸರ್ ಬಾಚಿ ಹಲ್ಲು ಬಂದು 4 ಇದೆ. ಮೇಲ್ಗಡೆ 4, ಕೆಳಗಡೆ 4 8 ಬರುತ್ತೆ. ಸೊ ಟೋಟಲಾಗಿ ನೋಡ್ತಾ ಹೋದರೆ 12 + 8 20, 24, 32 ಬರ್ತಕ್ಕಂಥದ್ದು. ಸೊ ಹಾಗೆಲ್ಲ ಆನ್ಸರ್ ಯಾವುದಾಗುತ್ತೆ? ಕೋರೆ ಹಲ್ಲು ಬಂದು ಒಟ್ಟು ಮೇಲೆ 2, ಕೆಳಗಡೆ 2 ಒಟ್ಟು 4 ಕಂಡು ಬರ್ತಕ್ಕಂಥದ್ದು ಕೋರೆ ಹಲ್ಲು ಅಥವಾ ಕ್ಯಾನೈನ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕಾಂಪೊನೆಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಈ ಕೆಳಗಿನಲ್ಲಿ ಯಾವುದು ವಿದ್ಯುತ್ ಸರ್ಕ್ಯೂಟ್ನ ಅಂಶವಲ್ಲ? ಸ್ವಿಚ್, ಬೋರ್ಡ್, ರೆಸಿಸ್ಟರ್, ಕೆಪಾಸಿಟರ್. ಸೊ ಆನ್ಸರ್ ನೋಡ್ತವ್ರೆ ಆಪ್ಷನ್ ಬಿ ಬೋರ್ಡ್ ಆಗಿರುತ್ತೆ. ಬಿಕಾಸ್ ಯಾಕಂತಂದರೆ ಬೋರ್ಡು ನಮ್ಮ ಒಂದು ಸೇಫ್ಟಿಗೆ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮಾಡ್ಕೊಳ್ತಕ್ಕಂಥದ್ದು. ಬಟ್ ವಿದ್ಯುತ್ ಸರ್ಕ್ಯೂಟ್ನ ಅಂಶ ಅದು ಆಗಿರೋದಿಲ್ಲ. ಆಪ್ಷನ್ ಬಿ. ಸೊ ಇನ್ನು ಸ್ವಿಚ್ಚು, ರೆಸಿಸ್ಟರು, ಕೆಪಾಸಿಟರ್ ಸೊ ಇದಿಲ್ಲದೆ ಸರ್ಕ್ಯೂಟ್ ಅಂದರೆ ಕರೆಂಟು ಪಾಸ್ ಆಗೋದಿಲ್ಲ. ಸೊ ಬೋರ್ಡ್ ಇಲ್ಲ ಅಂದರೆ ಕರೆಂಟ್ ಪಾಸ್ ಆಗುತ್ತೆ. ಬೋರ್ಡ್ ಬೇಕಾದ್ರೆ ನಮ್ಮ ಒಂದು ಸೇಫ್ಟಿಗೋಸ್ಕರ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಆಗಿರುತ್ತೆ. Nitrogen constitutes dash percentage of our atmosphere. ನಮ್ಮ ವಾತಾವರಣದ ಡ್ಯಾಶ್ ಪರ್ಸೆಂಟಷ್ಟು ಸಾರಜನಕವನ್ನು ಹೊಂದಿದೆ. 28, 58, 68, 78. ಸೊ ಒಟ್ಟು ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕದ ಒಂದು ಅಥವಾ ನೈಟ್ರೋಜನ್ನ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ ಡಿ 78% ನೈಟ್ರೋಜನ್ ಈ ಒಂದು ವಾತಾವರಣದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ಅಷ್ಟೇ 6th ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಇದೆ ಈ ಒಂದು ಟಾಪಿಕ್ ಮೇಲೆ. ನೈಟ್ರೋಜನ್ ಬಂದು 78% ನೋಡ್ತಾ ಹೋಗ್ತೀವಿ. ಆ್ಯಂಡ್ ಅದಕ್ಕಿಂತ ಕಡಿಮೆ ಆಕ್ಸಿಜನ್ 21% ಆಗಿರುತ್ತೆ. ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ CO2 ಬಂದು 0.04%. ಆ್ಯಂಡ್ ನೀರಾವಿ, ಜಡಾನಿಲ ಮತ್ತು ಧೂಳಿನ ಕಣಗಳು ಬಂದಾಗ 0.96% ಮಿಶ್ರಣದಿಂದ ಕೂಡಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಜಾಸ್ತಿ ಇರ್ತಕ್ಕಂಥದ್ದು ನೈಟ್ರೋಜನ್ ಪ್ರಮಾಣ 78%. ಸೊ ಆಕ್ಸಿಜನ್ ಪ್ರಮಾಣ ಬಂದು 21% ಆಗಿರುತ್ತೆ. ನೆಕ್ಸ್ಟ್, ವಾಟ್ ಈಸ್ ದ SI ಯೂನಿಟ್ ಆಫ್ ಎನರ್ಜಿ? ಶಕ್ತಿಯ SI ಘಟಕ ಯಾವುದು ಅಂತ ಕೇಳಿದರೆ ಜೌಲ್, ವ್ಯಾಟ್, ನ್ಯೂಟನ್ ಇವುಗಳಲ್ಲಿ ಯಾವುದು ಅಲ್ಲ. ಸೊ ವ್ಯಾಟ್ ಬಂದು ಸಾಮರ್ಥ್ಯ, ಪವರ್ ಅಂತ ಹೇಳ್ತೀವಿ. ಸಾಮರ್ಥ್ಯದ ಒಂದು SI ಯೂನಿಟ್ ಆಗಿರುತ್ತೆ ಪವರ್. ಆ್ಯಂಡ್ ನೆಕ್ಸ್ಟ್ ನ್ಯೂಟನ್ ಬಂದು ಫೋರ್ಸ್, ಬಲದ ಒಂದು ಏಕಮಾನ ಬಂದು ನ್ಯೂಟನ್ ಆಗಿರುತ್ತೆ. ಇನ್ನು ಜೌಲ್ ಬಂದು ಶಕ್ತಿ ಮತ್ತು ಕೆಲಸ ಎರಡದ್ದು ಸಹ ಏಕಮಾನ ಒಂದೇ ಆಗಿರುತ್ತೆ. ಅದು ಜೌಲ್. ಆಪ್ಷನ್ 1A ಜೌಲ್ ಆಗಿರುತ್ತೆ. ಆ್ಯಂಡ್ ಇದರ ಜೊತೆಗೆ ತಾಪನ ಕಂಡುಹಿಡಿತಕ್ಕಂಥದ್ದು ಕೆಲ್ವಿನ್ ಆಗಿರುತ್ತೆ. ದೂರ ಅಥವಾ ಉದ್ದ ಬಂದು ಮೀಟರು, ರಾಶಿ ಬಂದು ಕಿಲೋಗ್ರಾಮ್. ರಾಶಿ ಅಂತ ಹೇಳಿದ್ರೆ ಮಾಸ್ ಅಂತ ಹೇಳ್ತೀವಿ. ಕಿಲೋಗ್ರಾಮ್ ಆಗಿರುತ್ತೆ. ತೂಕ ವೆಯ್ಟ್ ಬಂದು ನ್ಯೂಟನ್ ಆಗಿರುತ್ತೆ. ಗಾತ್ರ ಬಂದು ಘನ ಮೀಟರ್. ವಾಲ್ಯೂಮ್. ಆ್ಯಂಡ್ ನೆಕ್ಸ್ಟ್ ಸಾಂದ್ರತೆ ಬಂದು ಕಿಲೋಗ್ರಾಮ್ ಪರ್ ಘನ ಮೀಟರ್ ಅಂತಕ್ಕಂಥದ್ದು ಆಗಿರುತ್ತೆ.
ನೆಕ್ಸ್ಟು ಒತ್ತಡ, ಪ್ರೆಷರ್ ಅಂತ ಹೇಳ್ತೀವಿ. ಸೊ ಪ್ಯಾಸ್ಕಲಿಂದ ಅಳಿತಕ್ಕಂಥದ್ದು. ನೆಕ್ಸ್ಟ್ ವೆನ್ ಐಸ್ ಮೆಲ್ಟ್ಸ್ ಇಂಟು ವಾಟರ್ ಇಟ್ಸ್, ಮಂಜುಗಡ್ಡೆ ಕರಗಿ ನೀರಾದಾಗ ಅದು ಏನಾಗುತ್ತದೆ? ಪರಿಮಾಣ ಹೆಚ್ಚಾಗುತ್ತದೆ, ದ್ರವ್ಯರಾಶಿ ಹೆಚ್ಚಾಗುತ್ತದೆ. ಪರಿಮಾಣ ಕಡಿಮೆಯಾಗುತ್ತದೆ, ದ್ರವ್ಯರಾಶಿ ಕಡಿಮೆಯಾಗುತ್ತದೆ. ಸೊ ಇಲ್ಲಿ ದ್ರವ್ಯರಾಶಿನೇ ಬೇರೆ ಬರುತ್ತೆ, ಪರಿಮಾಣನೇ ಬೇರೆ ಬರುತ್ತೆ. ಸೊ ವಾಲ್ಯೂಮ್ ಅಂತ ಹೇಳಿದಾಗ ಅದನ್ನು ಲೀಟರ್ ಅಂತ ಏನು ಹೇಳ್ತೀವೋ ಸೊ ಅದರಲ್ಲಿ ಅಳಿತಕ್ಕಂಥದ್ದಾಗಿರುತ್ತೆ. ಸೊ ಮಾಸ್ ಅಂತ ಹೇಳಿದಾಗ ತೂಕ, ದ್ರವ್ಯರಾಶಿ ತೂಕದಲ್ಲಿ ನೋಡ್ತಕ್ಕಂಥದ್ದಾಗಿರುತ್ತೆ. ಸೊ ಏನು ವಾಲ್ಯೂಮ್ ಅಂತ ಹೇಳಿದಾಗ ನಾವು ಏನು ಮಾಡಬಹುದು? ಈ ಒಂದು ಸಾಮಾನ್ಯ ಮಾನ ಅಂತ ಹೇಳಿದ್ರೆ ನಾವು ಲೀಟರಲ್ಲಿ ಅಳಿತಕ್ಕಂಥದ್ದಾಗಿರುತ್ತೆ. ಮಾಸ್ ಅಂತ ಹೇಳಿದ್ರೆ ತೂಕ, ಕೆ ಜಿ ಲೆಕ್ಕದಲ್ಲಿ ಅಳಿತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಅಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಮಂಜುಗಡ್ಡೆ ಕರಗಿ ನೀರಾದಾಗ ಅದರ ಒಂದು ದ್ರವ್ಯರಾಶಿ ಮಾಸ್ ಅಂತಕ್ಕಂಥದ್ದು ಸೇಮ್ ಹಾಗೆ ಇರುತ್ತೆ, ಬಟ್ ಪರಿಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಆಪ್ಷನ್ ಸಿ, ಪರಿಮಾಣ ಕಡಿಮೆ ಆಗುತ್ತೆ, ಅದರ ಒಂದು ಪರಿಮಾಣ ಕಡಿಮೆ ಆಗ್ತಕ್ಕಂಥದ್ದು. ನೆಕ್ಸ್ಟ್, ದ ಮೇನ್ ಕಾಂಪೊನೆಂಟ್ ಆಫ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಈಸ್, ಅಂದರೆ ಸಂಕುಚಿತ ನೈಸರ್ಗಿಕ ಅನಿಲದ ಮುಖ್ಯ ಅಂಶ ಯಾವುದು? ಮೇಯ್ನಾಗಿ ಬರ್ತಕ್ಕಂಥದ್ದು ಈ ಒಂದು CNG ಕಂಡು ಬರ್ತಕ್ಕಂಥದ್ದು ಮೀಥೇನ್ ಆಗಿರುತ್ತೆ. CH4 ಏನಿದೆಯೋ ಮೀಥೇನ್, ಸೊ ಇದು ಕಂಡು ಬರ್ತಕ್ಕಂಥದ್ದು ಅಪ್ ಟು 95% ಅಂತ ಹೇಳ್ಬೋದು, 80 to 95% ಈ ಒಂದು ಮೀಥೇನ ಕಂಡು ಬರ್ತಕ್ಕಂಥದ್ದು. ಸೊ ಲಿಟಲ್ ಮಚ್ ಅಂತ ಹೇಳಿದ್ರೆ ಈಥೇನು, ಬ್ಯೂಟೇನು, ಪ್ರೊಪೇನು, ಸೊ ಇದು ಸಹ ಕಮ್ಮಿ ಪರ್ಸೆಂಟೇಜಲ್ಲಿ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಮೇಯ್ನಾಗಿ ಅದು 80 to 95% ಮೀಥೇನಿಂದ ಸೇರಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು, ಫಾರ್ಮೇಷನ್ ಆಫ್ ಕರ್ಡ್ ಬೈ ಮಿಲ್ಕ್ ಈಸ್ ಡನ್ ಬೈ, ಅಂದರೆ ಹಾಲಿನಿಂದ ಮೊಸರು ರೂಪುಗೊಳ್ಳುವುದನ್ನು ಹೀಗೆ ಮಾಡಲಾಗುತ್ತದೆ. ಸೊ ಈಸ್ಟ್, ಲ್ಯಾಕ್ಟೋಬ್ಯಾಕ್ಸಿಲಸ್, ಮೌಲ್ಟ್ಸ್, ಆಲ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಏನಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಹಾಲು ಮೊಸರಾಗಬೇಕಂತ ಅಂದರೆ ಅಲ್ಲಿ ಯಾವೊಂದು ಆಮ್ಲ ಇರುತ್ತೆ ಅಂತ ಹೇಳಿದ್ರೆ ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳ್ತೀವಿ, ಲ್ಯಾಕ್ಟಿಕ್ ಆಮ್ಲ. ಓಕೆ, ಸೊ ಹಾಲಲ್ಲಿರ್ತಕ್ಕಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲನೇ. ಹಾಲಿಂದ ಮೊಸರಾಗಬೇಕಂತ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಅಂತ ಒಂದು ಬ್ಯಾಕ್ಟೀರಿಯಾಸ್ ತಗೊಂಡು ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಬಿ, ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥದ್ದು ಇರುತ್ತೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನಾವು ನೋಡ್ತಾ ಹೋದರೆ ಹಾಲಿನ ಪ್ರಾಡಕ್ಟ್ ಎಲ್ಲ ಅಷ್ಟೇ, ಲ್ಯಾಕ್ಟಿಕ್, ಲ್ಯಾಕ್ಟಸ್, ಲ್ಯಾಕ್ಟೋಬ್ಯಾಸಿಲಸ್ಸು. ಸೊ ಓಕೆ, ಲ್ಯಾಕ್ಟೋ ಅಂತ ಬಂದರೆ ಅಥವಾ ಲ್ಯಾಕ್ವಿ ಅಂತ ಬಂದದ್ದು ಹಾಲಿನ ಒಂದು ಪ್ರಾಡಕ್ಟ್ ಅಂತ ನಿಮಗೆ ಅರ್ಥ ಆಗಿಬಿಡ್ಬೇಕು. ನೆಕ್ಸ್ಟು, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್, ಈ ಕೆಳಗಿನಲ್ಲಿ ಯಾವುದು ವಸ್ತುವಿನ 5ನೇ ಸ್ಥಿತಿಯಾಗಿದೆ? ಸೊ ನಮಗೆ ಗೊತ್ತಿದೆ ಸ್ನೇಹಿತರೆ, ಒಟ್ಟು 4 ನೋಡ್ತಾ ಹೋದಾಗ ಈ ಒಂದು ಘನ ಬರುತ್ತೆ. ಫಸ್ಟು ಘನ, ದ್ರವ, ಅನಿಲ ಆ್ಯಂಡ್ ಲಾಸ್ಟ್ ಬಂದು ಪ್ಲಾಸ್ಮಾ, 4ನೇ ಸ್ಥಿತಿ. ಸೊ ಅದರ ಆಚೆಗೆ ನೋಡ್ತಾ ಹೋದಾಗ ಫಿಫ್ತ್ ಬರುತ್ತೆ. ಯಾವುದಂತಾರೆ? ಬೋಸ್ ಐನ್ಸ್ಟೀನ್ ಕಂಡೆನ್ಸ್ಡ್ ಅಂತ ಏನಿದ್ದು ಬೋಸ್ ಐನ್ಸ್ಟೀನ್ ಕಂಡೆನ್ಸೇಟ್, BEC. ಸೊ ಇದನ್ನು ನಾವು ವಸ್ತುವಿನ 5ನೇ ಸ್ಥಿತಿ ಅಂತ ಹೇಳ್ತೀವಿ ಸ್ನೇಹಿತರೆ. ನೆಕ್ಸ್ಟು, ಪಾಶ್ಚರೈಸೇಷನ್ ಈಸ್ ರಿಲೇಟೆಡ್ ಟು, ಅಂದರೆ ಪಾಶ್ಚರೀಕರಣ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂಥದ್ದು ಆಗಿದೆ? ಸೊ ಹಾಲಿನ ಕ್ರಿಮಿನಾಶಕ, ಹಾಲಿನ ನಿರ್ಜಲೀಕರಣ, ಹಾಲಿನ ಹುದುಗುವಿಕೆ, ಹಾಲಿನ ಬಟ್ಟೆ ಇಳಿಸುವಿಕೆ. ಸೊ ಇಲ್ಲಿ ಹಾಲಿನ ಬಟ್ಟೆ ಇಳಿಸುವಿಕೆ ಬರಲ್ಲ, ಬಟ್ಟೆ ಇಳಿಸ್ತಕ್ಕಂಥದ್ದೇ ಬೇರೆ ಬೇರೆ ಒಂದು ವಸ್ತುಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ಹುದುಗುವಿಕೆ ಅಂತ ಹೇಳಿದಾಗ ಆಲ್ಕೋಹಾಲಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇವೆರಡೂ ಸಹ ಬರಲ್ಲ. ಹಾಲಿನ ನಿರ್ಜಲೀಕರಣ ಅಂತ ಹೇಳಿದ್ರೆ ಹಾಲಲ್ಲಿ ಇರ್ತಕ್ಕಂಥದ್ದು ಡಿಹೈಡ್ರೇಷನ್ ಮೀನ್ಸ್ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ನಾವು ಹಾಲಿನ ನಿರ್ಜಲೀಕರಣ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರನೂ ಸಹ ಪಾಶ್ಚರೀಕರಣ ಮಾಡ್ತಕ್ಕಂಥದ್ದಲ್ಲ. ಸೊ ಹಾಲಿನ ಕ್ರಿಮಿನಾಶಕ ಅಂದರೆ ಸ್ಟೆರಿಲೈಸೇಷನ್ ಆಫ್ ಮಿಲ್ಕ್, ಅಂದರೆ ಹಾಲಲ್ಲಿ ಇರ್ತಕ್ಕಂಥ ಕ್ರಿಮಿನಾಶಕ ಏನಿತ್ತು ಅದನ್ನ ತೆಗೆದಾಕ್ತಕ್ಕಂಥದ್ದನ್ನ ನಾವು ಈ ಒಂದು ಪಾಶ್ಚರೀಕರಣ ಅಂತ ಹೇಳ್ತೀವಿ. ಸೊ ಆನ್ಸರ್ ಆಪ್ಷನ್ ಎ, ಹಾಲಿನ ಕ್ರಿಮಿನಾಶಕ ಅಂತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡ್ ಆಗಿರುತ್ತೆ. ಸ್ಟೆರಿಲೈಸೇಷನ್ ಆಫ್ ಮಿಲ್ಕ್ ಈಸ್ ಎ ಹೈ ಹೀಟ್ ಪ್ರೆಸೆನ್ಸ್, ಟಿಪಿಕಲಿ 110 to 150 ಡಿಗ್ರಿ ಸೆಲ್ಸಿಯಸ್ ಗಂಟ ಅದು ಕಾಯಿಸ್ತಾ ಹೋಗ್ತಾರೆ. ಡಿಸೈನ್ ಟು ಕಿಲ್ ಆಲ್ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಂಡ್ ಸ್ಪೋರ್ಸ್, ಅಂದರೆ ಅಲ್ಲಿರ್ತಕ್ಕಂಥ ಮೈಕ್ರೋ ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿರುತ್ತೋ ಸೊ ಅದನ್ನು ಡಿಸ್ಟ್ರಾಯ್ ಮಾಡೋದಕ್ಕೋಸ್ಕರ ಈ ಒಂದು ಸ್ಟೆರಿಲೈಸೇಷನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇನ್ಶೂರಿಂಗ್ ಇಟ್ ರಿಮೈನ್ಸ್ ಸೇಫ್ ಆ್ಯಂಡ್ ಶಾಫ್ ಸ್ಟೇಬಲ್ ಅಟ್ ರೂಮ್ ಟೆಂಪ್ರೇಚರ್ ಫಾರ್ ಮಂತ್ಸ್ ವಿತೌಟ್ ರೆಫ್ರಿಜರೇಷನ್, ಅಂದರೆ ಈ ಒಂದು ರೆಫ್ರಿಜರೇಷನ್ ಇಡ್ದೇ ಸೊ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರು ಸಹ ಅದು ಸೇಫ್ ಆಗಿರುತ್ತೆ ಅಂತಕ್ಕಂಥದ್ದು ಆಗಿರುತ್ತೆ. ದ ಮೋಸ್ಟ್ ಕಾಮನ್ ಮಾಡರ್ನ್ ಮೆಥಡ್ ಈಸ್ ಅಲ್ಟ್ರಾ ಹೈ ಟೆಂಪ್ರೇಚರ್. ಸೊ ಈ ಒಂದು ಮೆಥಡ್ UHT ಏನಿದೆಯೋ ಅಲ್ಟ್ರಾ ಹೈ ಟೆಂಪ್ರೇಚರ್ ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ಡಿಸ್ಟ್ರಾಯ್ ಬ್ಯಾಕ್ಟೀರಿಯಾ ವೈಲ್ ರೆಡ್ಯೂಸಿಂಗ್ ಡ್ಯಾಮೇಜ್ ಟು ನ್ಯೂಟ್ರಿಯೆಂಟ್, ಅಂದರೆ ನ್ಯೂಟ್ರಿಯೆಂಟ್ಸ್ಗೆ ಯಾವುದಾದ್ರು ಡ್ಯಾಮೇಜ್ ಆಗದಂಗೆ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ತಕ್ಕಂಥದ್ದು. ಕ್ವಾಲಿಟಿ, ಟೇಸ್ಟು ಮತ್ತು ನ್ಯೂಟ್ರಿಯೆಂಟ್ಸ್ ಎಲ್ಲನೂ ಸಹ ಸಿಗ್ತಕ್ಕಂಥ ಒಂದು
ಏನೋ ಮೆಥಡ್ ಇರುತ್ತೋ ಸೊ ಅದನ್ನು ನಾವು ಸ್ಟೆರಿಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಓನ್ಲಿ ಇಲ್ಲಿ ಮೈಕ್ರೋ ಆರ್ಗಾನಿಸಮ್ ಡಿಸ್ಟ್ರಾಯ್ ಮಾಡೋದಲ್ಲ, ಸೊ ಅಲ್ಲಿ ಬೇಕಾಗಿರೋ ನ್ಯೂಟ್ರಿಯೆಂಟ್ಸು, ಕ್ವಾಲಿಟಿ ಮತ್ತು ಟೇಸ್ಟ್ ಏನಿರುತ್ತೋ ಸೊ ಅದನ್ನು ಸಹ ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಮೆಥಡ್ ಇದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗೆ ಸ್ಟೆರಿಲೈಸೇಷನ್ ಅಂತಕ್ಕಂಥದ್ದು ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಬ್ಯಾಕ್ಟೀರಿಯಾವನ್ನು ಡಿಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಮೆಥಡ್ ಅಂತ ಹೇಳ್ಬಹುದಾಗಿರುತ್ತೆ.